ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದೆ. ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಲೈನ್ ಹಾಕಿದ್ದೆ ಎಲ್ಲಿ ಅಂತಂತಂದರೆ ಒಂದು 400ಗೆ ಒಂದು, ಆಮೇಲೆ ಒಂದು 25Kಗೆ ಒಂದು, ಓಕೆನಾ. 25K ಮತ್ತು 400. ಸೊ ಯಾಕೆ ನಾನು ಇನ್ ಬಿಟ್ವೀನ್ ನಾನು ಸೈಡ್ ವೈಸ್ ಆದರೂ ಆಗುತ್ತೆ, ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಅಂತಂತಂದರೆ, ಇಲ್ಲಿ ನೋಡಿ ಮೇಲ್ಗಡೆನೂ ಇದೆ, ಹೌದಾ. ಕೆಳಗಡೆ 25 ಮಾರ್ಕೆಟ್ ಮೇಲೋದು, ಕೆಳಗೆ ಬಂತು, ಮತ್ತು ಮಿಡ್ಲಲ್ಲಿ ಕ್ಲೋಸಿಂಗ್ ಕೊಡ್ತು. ಸೊ ಅದಕ್ಕೆ ಮೇಲ್ ಹೋಗುತ್ತೆ. ಅದಕ್ಕೆ ಏನು ಹೇಳಿದ್ದೆ ನಾನು, 250 ಬ್ರೇಕ್ ಆದರೆ 350 ಟಾರ್ಗೆಟು ಅಂತ ಹೇಳಿದ್ದೆ. ಸೊ ಇಮಿಡಿಯೇಟ್ ನೀವು ನೋಡ್ಬೋದು, ಮಾರ್ಕೆಟು ಬೆಳಗ್ಗೆ ಕ್ಯಾಂಡಲಲ್ಲೇ ಮೋರ್ ದೆನ್ 100 ಪಾಯಿಂಟ್ ಕೊಟ್ಟಿದೆ, ಹೌದಾ. ಇಲ್ಲಿ ಏನು ಟ್ರೇಡ್ ಮಾಡ್ತೀರಾ ಹೇಳಿ ನೀವು, ಇಲ್ಲಿ 250, ಓಕೆ. ಲಾಸ್ಟ್ ಬಂದುಬಿಟ್ಟು ಇಲ್ಲಿ 370, 400 ಟಾರ್ಗೆಟ್ ಕೊಟ್ಟಿದೆ. 400 ಟಾರ್ಗೆಟ್ ಕೂಡ ಮುಟ್ಟಿಲ್ಲ, ಅದು ಒಂದೇ ಒಂದು ಕ್ಯಾಂಡಲಲ್ಲೇ, ಹೌದಾ. ರಿಟೆಸ್ಟ್ ಬಂದಾಗ ಮತ್ತೆ ಇಲ್ಲಿ ಕೊಡ್ತು, ಬಟ್ ಪ್ರೀಮಿಯಮ್ ಏನೂ ಇರಲಿಲ್ಲಲ್ಲ. ನಿಮಗೆ ಪ್ರೀಮಿಯಮ್ ನೀವು ಕುತ್ಕೊಂಡಿರ್ತೀರ ಒಂದೊಂದು ಸತಿ 70 ಇಲ್ಲ 100 ಪಾಯಿಂಟಿಗೆ, ಹೌದಾ, ನಮ್ಮದು ಎನಾಲಿಸಿಸ್ ಪ್ರಕಾರ. ಬಟ್ ನಾವು 50-40 ಸಿಕ್ತು ಅಂತಂತಂದರೆ ಅದು ಒಳ್ಳೆಯದೇ ಅಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೆ ನಿಮಗೆ ಅಂತಂತಂದರೆ, ನೋ ಟ್ರೇಡಿಂಗ್ ಝೋನ್ ಇದೆ. ನೋ ಟ್ರೇಡಿಂಗ್ ಝೋನ್ ಇದ್ದಾಗ ನೀವೇನು ವರ್ಕ್ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಇಲ್ಲ ಅಂತಂತಂದರೆ ನೀವು ಆಫ್ಟರ್ ಇದು ಫಸ್ಟ್, ಓಕೆ, ಫೆಬ್ರವರಿ 1 ಬಜೆಟ್ ಡೇ ಇದೆ. ಬಜೆಟ್ ಡೇ ಆದಮೇಲೆ ನೀವು ಬೇಕಾದ್ರೆ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ. ಏನಿಲ್ಲ, ಇನ್ನೊಂದು 2-3 ದಿನ, ಹೌದಾ. ಏನೂ ಇಲ್ಲ ಅಂತಂತಂದರೆ ಯಾವಾಗಿದೆ, ಫೆಬ್ಬಿಗೆ 1 ಓಕೆನಾ. 2 ಸ್ಟಾರ್ಟ್ ಮಾಡ್ಕೊಳ್ಳೋಣ ಟ್ರೇಡಿಂಗು. ಒಳ್ಳೆ ಮೂಮೆಂಟ್ ಸಿಕ್ಕಾಗ ಅವಾಗ ಮಾಡ್ಕೊಳ್ಳೋಣ. ಬಜೆಟ್ ಸೆಕ್ಷನ್ ಮುಗೀಲಿ, ಬಜೆಟ್ ಮುಗಿದ ಮೇಲೆ ಆಮೇಲೆ ಬೇಕಾದರೆ ನೋಡೋಣ ಅಂತೆ, ಓಕೆನಾ. ಸೊ ಇನ್ನೊಂದು 2 ದಿನ ಬಿಟ್ಟರೆ ಏನೂ ಆಗಂಗಿಲ್ಲ. ಸೊ ನಾಳೆ ಚಾರ್ಟ್ ವರ್ಕಿಂಗ್ ಮಾಡುತ್ತೆ, ಹೇಗೆ ಮಾಡುತ್ತೆ ಅಂತ ಒಂದು ಸತಿ ನೋಡಿಬಿಡೋಣ. ಕ್ಯಾಂಡಲ್ ಮಾತ್ರ ಗ್ರೀನಾಗೆ ಕೊಡ್ತಾ ಇದೆ, ಯಾಕಂದರೆ ಇಲ್ಲೊಂದು ಆಫ್ಟರ್ ಡೋಜಿ ಕ್ಯಾಂಡಲ್, ಓಕೆನಾ. ಬಟ್ ವಿಕ್ ಮಾತ್ರ ತುಂಬ ಬಿಡ್ತಾ ಇದೆ. ಯಾಕೆ ಬಿಡ್ತಾ ಇದೆ ಅಂತಂದರೆ, ಅದೇ ಹೇಳಿದ್ನಲ್ಲ, ಬಜೆಟ್ ಡೇ ಇದೆ ಅಂತ, ಓಕೆ. ಬಜೆಟ್ ಇರೋದ್ರಿಂದನೇ ಇದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ, ಮೇಲೆ ಹೋಗೋದು, ಕೆಳಗೆ ಬರೋದು, ಮೇಲೆ ಹೋಗೋದು, ಕೆಳಗೆ ಬರೋದು. ಅದೇನು ಪಾಸಿಟಿವ್ ನ್ಯೂಸ್ ಬರುತ್ತೋ, ನೆಗೆಟಿವ್ ನ್ಯೂಸ್ ಬರುತ್ತೋ ಬಜೆಟ್ ಡೇ ಇದೆ, ಆವಾಗ ಮೂಮೆಂಟ್ ಮಾತ್ರ ಸಖತ್ತಾಗಿರುತ್ತೆ. ಕ್ಯಾಂಡಲ್ ಮಾತ್ರ ಗ್ರೀನಾಗೇ ಇದೆ, ಓಕೆನಾ. ಸೊ ಒಂದು ಹೆಡ್ಯಾಕ್ ಏನು ಅಂತಂತಂದರೆ ಇದೊಂದು ಮತ್ತು ಇದೊಂದು. ಇಲ್ಲಿ 400 ಲೆವೆಲ್ಲು, ಇದು ಬಂದುಬಿಟ್ಟು 350 ಲೆವೆಲ್. ಸೊ ಇನ್ ಬಿಟ್ವೀನ್ ಮತ್ತೆ ಇಲ್ಲಿ ಮೇಲಿಂದ ಮತ್ತೆ ರಿಜೆಕ್ಷನ್ ತೊಗೊಳುತ್ತೋ ಅಥವಾ ಬ್ರೇಕ್ ಆಗುತ್ತೋ ಗೊತ್ತಿಲ್ಲ, ಹೌದಾ. ಸೊ ಇಲ್ಲಿಂದನೇ ಫ್ಲ್ಯಾಟ್ ಓಪನ್ ಆಗಿಬಿಟ್ಟು ಏನಿಲ್ಲ ಅಂತಂದ್ರೆ ಒಂದು ರೀಟೆಸ್ಟ್ ಬಂತು ಅಂದ್ಕೊಳ್ಳಿ, ಓಕೆನಾ. ಒಂದು 270ಗೋ ಅಥವಾ 250ಗೋ, 50ಗಂತೂ ಬರೋ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಇಲ್ಲೊಂದಿದೆ, ಇಲ್ಲ ಅಂತ ಇಲ್ಲ, ಬಟ್ ಹೇಳಲಿಕ್ಕಾಗಂಗಿಲ್ಲ. ಸಾರಿ, 1 ನಿಮಿಷ ಇರಿ, ಡೇ ಕ್ಯಾಂಡಲಲ್ಲಿ ಬೇಡ, 15 ಮಿನಿಟ್ಸಲ್ಲೇ ಹೇಳ್ಬಿಡ್ತೀನಿ. ಡೇ ಕ್ಯಾಂಡಲಲ್ಲಿ ಕರೆಕ್ಟ್ ಗೊತ್ತಾಗ್ತಾ ಇಲ್ಲ, ಓಕೆ. ಪಿ ಸೆಕ್ಷನ್ ಮಾತ್ರ ನಾನು ಕೂತ್ಕೊಳ್ಳೋದು, ಇದು ಲೆವೆಲ್ ಬ್ರೇಕ್ ಆದರೆ ಮಾತ್ರ, ಅದು ಕಮ್ಮಿ ಕ್ವಾಂಟಿಟಿಯಲ್ಲೇ ಒಂದೇ ಲಾಟಲ್ಲೇ ಟ್ರೇಡ್ ಮಾಡೋದು. ಮೇಲ್ಗಡೆ ಹೋದ್ರೂ ಒಂದೇ ಲಾಟಲ್ಲೇ. ಸೊ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಲೆವೆಲ್ ಬಂದುಬಿಟ್ಟು 350 ಪಾಯಿಂಟ್ ಇದೆ. ಸೊ ಟಾರ್ಗೆಟ್ ಬಂದುಬಿಟ್ಟು 450, ಕಮ್ಮಿನೇ ಕೊಡ್ತೀನಿ ಬಜೆಟ್ ಸೆಕ್ಷನ್ ಮುಗಿಯೋವರೆಗೂ. ಅದಾದ ತಕ್ಷಣ ನೋಡೋಣಂತೆ. ಅದಾದಮೇಲೆ ಇದು 190, ಓಕೆ, 190 ಅಥವಾ 170 ಬ್ರೇಕ್ ಆದರೆ ಇಲ್ಲಿನೂ 25,050 ಲೆವೆಲ್ ಕಾಣಿಸ್ತಾ ಇದೆ, ಓಕೆ. ಸೊ ಇನ್ ಬಿಟ್ವೀನ್ ಅದೇ ಹೇಳಿದ್ನಲ್ಲ ನಾನು, ಇನ್ ಬಿಟ್ವೀನ್ ಬಜೆಟ್ ಮುಗಿಯೋವರೆಗೂ 25K ಒಂದು, ಆಮೇಲೆ ಇದೊಂದು 400 ಒಂದು, ಇದೇ ಲೆವೆಲಲ್ಲೇ ನಾನು ನಿಮಗೆ ಟಾರ್ಗೆಟ್ ಕೊಡ್ತಾಯಿದ್ದೇನೆ. ಆ್ಯಕ್ಚುಲಿ ನಾನು ಅನಾಲಿಸಿಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆದರೂ ನಿಮ್ಮ ಕೈಯಲ್ಲಿ ಹಿಡ್ತಾ ಇರಲಿ ಅನ್ನೋ ಸಲುವಾಗಿ ಒಂದು ಅನಾಲಿಸಿಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಕ್ಲಿಯರಾಗಿ ಇಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಲ್ಲ, ಮೇಲೂ ಒಂದು, ಕೆಳಗೂ ಒಂದೊಂದು ಲಾಟಲ್ಲೇ ಮಾಡ್ತೀನಿ. 25 ಪಾಯಿಂಟ್ ಸ್ಟ್ರಿಕ್ಟ್ಲಿ ಇಡಿ, 30 ಪಾಯಿಂಟ್ ಕೂಡ ಬೇಡ, ಹೌದಾ. ಒಂದು ಸತಿ SL ಇಟ್ಟಾಯ್ತಾ, ಸಿಯಲ್ಲಿ ಬಿಟ್ಬಿಡಿ, ಓಕೆನಾ. ಇಲ್ಲೊಂದು ಎಷ್ಟು ಹೋಗುತ್ತೆ, ಒಂದು 1500 ಹೋಗುತ್ತೆ. ಸೊ ಇಲ್ಲೊಂದು ಪಿ ಸೆಕ್ಷನಲ್ಲಿ ಒಂದು ಟ್ರೇಡ್ ತೊಗೊಂಡ್ವಾ, ಇಲ್ಲಿ ಇಟ್ಟ ತಕ್ಷಣ ಒಂದು ಅಟ್ಲೀಸ್ಟ್ 1 ಅವರ್ ಆದರೂ ಗ್ಯಾಪ್ ಕೊಡಿ, ಓಕೆನಾ. ಇವತ್ತು ನೋಡಿ ಮೇಲೆ ಹೋಯಿತು, ಕೆಳಗೆ ಬಂತು ಇಲ್ಲಿ ಸಸ್ಟೈನ್ ಮಾಡ್ತು. ಇಲ್ಲೊಂದು ಕಾಲ್ ಟ್ರೈ ಮಾಡೋಣಪ್ಪ, ಏನಾದರೂ ಆಗಲಿ. ಇಲ್ಲ ನಿಮ್ಗೆ ರಿವರ್ಸಲ್ಲೇ ಥಿಂಕ್ ಮಾಡ್ತಾಯಿದ್ರೆ ಇಲ್ಲೊಂದು ತೊಗೊಂಡ್ರೆ SL ಇಟ್ಟಾಯಿತು, ಓಕೆನಾ. ಸೊ ಇಲ್ಲಿನೂ ಹಾಗೆ ಮಾಡಿ, ಇಲ್ಲೊಂದು 1500, ಟೋಟಲ್ ಒಂದು 3K ಮೈನಸ್ ಆಗುತ್ತೆ ಅಷ್ಟೇ. 3K ನೀನು ಇವತ್ತು ನಾಳೆನೂ ಇವತ್ತೊಂದು 3K ಮೈನಸ್ ಆಯಿತು, ನಾಳೆನೂ ಒಂದು 3K ಮೈನಸ್ ಆಯಿತು.
ಓಕೆನಾ. ಬಜೆಟ್ ಡೇ ದಿನವೂ ಅಷ್ಟೇ ಟ್ರೈ ಮಾಡಿ, ಮಾಡೋಕ್ಕೆ ಹೋಗ್ಬೇಡಿ. ಸಂಡೇ ಬೇರೆ ಇದೆ, ಅದರಲ್ಲಿ ಬೇರೆ ಸಂಡೇ ಫಸ್ಟ್ ಟೈಮ್ ಓಪನ್ ಆಗ್ತಾ ಇರೋದು ಮಾರ್ಕೆಟು. ಸೊ ಓವರಾಲ್ ಎಲ್ಲ ಕಲಿತು ನಿಮ್ಮದು ಒಂದು 10K ಹೋಗುತ್ತೆ. ಓಕೆ, ಆಫ್ಟರ್ ಸೆಕೆಂಡ್ ಒಂದು ಟಾರ್ಗೆಟ್ ನೀವು ಏನಾದರೂ ರೀಚ್ ಮಾಡಿದ್ರೆ ನಿಮಗೆ 5K, ಮತ್ತು ನೆಕ್ಸ್ಟ್ ಡೇ ಏನಾದರೂ ಬಂದರೆ 5K 10K 2 ದಿನದಲ್ಲಿ ಕವರ್ ಮಾಡ್ಕೋತೀರ. ಅದಕ್ಕೆ ಕೈಯಲ್ಲಿ ಹಿಡ್ತಾ ಇರಲಿಲ್ಲ. ಇಲ್ಲಿನೂ ನಾನು 10K ಕೊಡ್ತೀನಿ, ಇಲ್ಲಿನೂ 10K ಅಂತಂತಂದರೆ ಟೋಟಲ್ ನಿಮಗೆ 30K ಆಗುತ್ತೆ. ಹೌದಾ. ಮತ್ತು 4ನೇ ದಿನ ಏನಾದರೂ ಆಫ್ಟರ್ ಬಜೆಟು ಏನಾದರೂ ಬಂತು ಅಂದ್ಕೊಳ್ಳಿ, ಒಮ್ಗೆ 25K ಏನಾದರೂ ಹೋಗ್ಬಿಟ್ರೆ ಟೋಟಲ್ ನಿಮ್ಮದು 5 ದಿನದಲ್ಲಿ 50K ಮೈನಸ್ ಆಗೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.